ಒಂದು ಕಡೆಗೆ ಈ ರೀತಿಯಾದಂಥ ಪರಿಸ್ಥಿತಿ ಯಾವಾಗಪ್ಪ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋಷ್ಟರಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ನಿಂತ್ಕೊಳ್ಳುವಂತಹ ಸಹಾಯಕ್ಕೆ ನಿಂತ್ಕೊಳ್ಳುವಂಥವ್ರು ಬಂದ್ಬಿಡ್ತಾರೆ. ಹಾಗೆ ಈಗ ನವಮಂಗಳೂರು ಬಂದರಿಗೆ ಈಗ ಒಂದು LPG ಗ್ಯಾಸನ್ನು ಹೊತ್ಕೊಂಡು ಬಂದಿರುವಂತಹ ಶಿಪ್ ಬಂದಿದೆ. ಏನದರ ಹೆಸರು? ಅಪೋಲೋ ಓಷನ್ ಅಂತ ಹೇಳಿ. ಇದು ಬಂದಿರೋದು ಎಲ್ಲಿಂದ? ವಿಯೆಟ್ನಾಂ ಬಾವುಟದೊಂದಿಗೆ ಬಂದಿದೆ ಇದು. 46,025 ಮೆಟ್ರಿಕ್ ಟನ್ LPGಯನ್ನು ಹೊತ್ತು ತಂದಿದೆ. ಈಗಾಗಲೇ ನವಮಂಗಳೂರು ಬಂದರಿನಲ್ಲಿ 17,000 ಮೆಟ್ರಿಕ್ ಟನ್ LPGಯನ್ನು ಅನ್ಲೋಡನ್ನು ಮಾಡಿದೆ. ಹಾಗಾಗಿ ಕರ್ನಾಟಕದಲ್ಲಿ LPGಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಈಗ ಆಗಲಿಕ್ಕಿಲ್ಲ. ಯಾವ್ಯಾವುದು ಬೇಕಾಗಿದ್ದು ಅದಕ್ಕೆಲ್ಲ ಈಗ ಸಿಗುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕತಾರ್ನಿಂದ LPG ಹೊತ್ತು ತಂದಿದೆ ಈ ಅಪೋಲೋ ಓಷನ್. ಗುಜರಾತ್ ವಾದಿನಾರ್ ಬಂದರಿನಿಂದ ನವಮಂಗಳೂರು ಬಂದರಿಗೆ ಎಂಟ್ರಿ ಕೊಟ್ಟಿದೆ. ವಿಯೆಟ್ನಾಂ ಬಾವುಟ ಇದೆ. ಅಪೋಲೋ ಓಷನ್ ಅಂತ ಇದರ ಹೆಸರಿನ ಬೃಹತ್ LPG ವಾಹಕ ಟ್ಯಾಂಕರ್ ಇದು. ಈಗಾಗಲೇ 46,025 ಮೆಟ್ರಿಕ್ ಟನ್ ಹೊಂದಿರುವಂಥ LPG ಹೊಂದಿರುವಂಥ ಈ ಟ್ಯಾಂಕರು 17,000 ಮೆಟ್ರಿಕ್ ಟನ್ LPGಯನ್ನು ಅನ್ಲೋಡ್ ಮಾಡಿದೆ. LPGಯ ಅಭಾವದ ನಡುವೆ ಈಗ ಮಂಗಳೂರಿಗೆ ಮತ್ತೊಂದು LPGಯನ್ನು ಹೊತ್ತು ತಂದಿರುವಂಥ ಹಡಗು ಬಂದಿರುವಂಥದ್ದು. ನೇರವಾಗಿ ಗುಜರಾತಿನಿಂದ ಮಂಗಳೂರಿನ ನವಮಂಗಳೂರು ಬಂದರಿಗೆ ಇವತ್ತು ಮತ್ತೊಂದು LPG ಬಂದಿದೆ. LPGಯನ್ನು ಹೊತ್ತು ತಂದಿರುವಂಥ ಶಿಪ್ ಏನಿದೆ ಅಪೋಲೋ ಓಷನ್ ಅನ್ನುವಂಥ ಒಂದು ಶಿಪ್ಪು, ಇದು ಇವತ್ತು ನೇರವಾಗಿ ಮಂಗಳೂರಿನ ಬಂದರಿಗೆ ಬಂದಿರುವಂಥದ್ದನ್ನು ನೀವು ಗಮನಿಸಬಹುದು ದೃಶ್ಯದಲ್ಲಿ. ಇವತ್ತು ಸಂಜೆ ವೇಳೆಗೆ ಈ ಒಂದು ಶಿಪ್ ಬಂದಿರುವಂಥದ್ದು ಅಪೋಲೋ ಓಷನ್ ಅನ್ನುವಂಥ ಒಂದು ಬೃಹತ್ ಶಿಪ್ ಇದು. ಇದರಲ್ಲಿ LPGಯನ್ನು ಹೊತ್ತು ತಂದಿರುವಂಥದ್ದು. ಗುಜರಾತಿನ ವಾದಿನಾರ್ ಬಂದರ್ನಿಂದ ನೇರವಾಗಿ ಮಂಗಳೂರಿನ ನವಮಂಗಳೂರು ಬಂದರಿಗೆ ಬಂದಿರುವಂಥ ಈ ಒಂದು ಶಿಪ್ ಏನಿದೆ ಇದರಲ್ಲಿ ಸುಮಾರು 46,025 ಮೆಟ್ರಿಕ್ ಟನ್ LPGಯನ್ನು ಹೊತ್ತು ತಂದಿರುವಂಥದ್ದು. ಅದರಲ್ಲಿ 17,000 ಮೆಟ್ರಿಕ್ ಟನ್ LPGಯನ್ನು ನವಮಂಗಳೂರು ಬಂದರ್ನಲ್ಲಿ ಅನ್ಲೋಡ್ ಮಾಡಲಿಕ್ಕಿರುವಂಥದ್ದು. ಹಾಗಾಗಿ ರಾಜ್ಯಕ್ಕೆ ಬೇಕಾದಂಥ ಸದ್ಯದ ಮಟ್ಟಿಗೆ ಬೇಕಾದಂಥ LPG ಈ ಒಂದು ಶಿಪ್ನಲ್ಲಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಿಗುವಂಥ ಸಾಧ್ಯತೆಗಳಿದೆ. LPGಯ ಅಭಾವ ಏನಿದೆ ಅದು ಮತ್ತಷ್ಟು ಸರಿ ಹೊಂದುವಂಥ ಸಾಧ್ಯತೆಗಳಿದೆ. ಇವತ್ತು ಬಂದಿರುವಂಥ ಈ ಒಂದು ಶಿಪ್ಪಿನಲ್ಲಿ ಗುಜರಾತಿನಿಂದ ಬಂದಿರುವಂಥದ್ದು. ಈ ಹಿಂದೆ ಗುಜರಾತಿಗೆ ಶಿವಾಲಿಕ್ ಅನ್ನುವಂಥ ಒಂದು ಹಡಗು ಬಂದಿತ್ತು, ಅದರಲ್ಲೂ LPGಯನ್ನು ಹೊತ್ತು ತಂದಿತ್ತು. ಅದರಿಂದ ನೇರವಾಗಿ ಮಂಗಳೂರಿಗೆ 17,000 ಮೆಟ್ರಿಕ್ ಟನ್ನನ್ನು ತರಬೇಕು ಅನ್ನುವಂಥದ್ದಿತ್ತು. ಆದರೆ ಗುಜರಾತ್ನಲ್ಲೇ ಸಂಪೂರ್ಣವಾಗಿ ಎಲ್ಲ LPGಯನ್ನು ಇಳಿಸಿದ ನಂತರ ಅದರ ಬಳಿಕ ಈಗ ಅದಕ್ಕೆ ಬದಲಿಯಾಗಿ ಈಗ 17,000 ಮೆಟ್ರಿಕ್ ಟನ್ನ LPGಯನ್ನು ಹೊತ್ತು ಈ ಶಿಪ್ ಈಗ ಮಂಗಳೂರಿಗೆ ಬಂದಿರುವಂಥದ್ದು. ಹಲವಾರು ದಿನಗಳ ಹಿಂದೆನೂ ಒಂದು ಶಿಪ್ ಬಂದಿರುವಂಥದ್ದು, ಜೊತೆಗೆ ಕಚ್ಚಾ ತೈಲವನ್ನು ಇಟ್ಕೊಂಡು ಬಂದಿರುವಂಥ ಶಿಪ್ಪು ವಿದೇಶದಿಂದ ಬಂದಿರುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಈ ರಾಜ್ಯದಲ್ಲಿ LPGನ ಸಮಸ್ಯೆಗಳೇನಿದೆ ಅದಕ್ಕೆ ಬೇಕಾದಂಥ ಒಂದು ಸದ್ಯದ ಮಟ್ಟಿನ ಪರಿಸ್ಥಿತಿಯನ್ನು ಹತೋಟಿಗೆ ತರುವಂಥದ್ದು, LPGನ ಅಭಾವ ಏನಿತ್ತು ಅದನ್ನು ಸರಿದೂಗಿಸುವಂಥ ಕೆಲಸಗಳು ಈಗ ಆಗ್ತಾ ಇರುವಂಥದ್ದು. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಬಂದಿರುವಂಥ ಈ LPGಯನ್ನು ಹೊತ್ತಂದಿರುವಂಥ ಶಿಪ್ ಏನಿದೆ ಇದರಲ್ಲಿದ್ದಂಥ LPGಯನ್ನು ಇಲ್ಲಿಗೆ ಅನ್ಲೋಡ್ ಮಾಡಲಾಗುತ್ತೆ. ಮುಂದೆ ಅದರ ಪ್ರೋಸೆಸ್ಗಳಾಗುತ್ತೆ. ಆ ಬಳಿಕ ಇಡೀ ರಾಜ್ಯದಲ್ಲಿರುವಂಥ ಜನತೆಗೆ ಈ ಒಂದು LPG ಸಿಗುವಂಥ ಸಾಧ್ಯತೆಗಳಿರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಮನೆಗೆ ಒಂದು ಸಿಲಿಂಡರ್ಗಳು ಸಿಕ್ಕರೆ ಸಾಕು, ಇನ್ನು 1 ತಿಂಗಳವರೆಗೂ ಕೂಡ ಯಾವ ಸಮಸ್ಯೆನೂ ಇರಲ್ಲ. ಅದಷ್ಟು ಸಿಗಲಿ ಅನ್ನುವಂಥದ್ದನ್ನು ಕೇಳ್ಕೊಳ್ತಾ ಇದ್ದಾರೆ. ಮನೆಗೆ 1 ಸಿಲಿಂಡರ್ ಸಿಗಲಿ ಸಾಕು, ಆರಾಮಾಗುತ್ತೆ ಅಂತೇಳಿ. ಕೆಲವರು ಏನು ಮಾಡ್ಬಿಟ್ಟಿದ್ದಾರೆ, 2 ಸಿಲಿಂಡರ್ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಕೆಲವರು 3 ಸಿಲಿಂಡರ್ಗಳನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಅದರ ಪರಿಣಾಮ ಹಿಂಗಾಗ್ತಾ ಇದೆ. ಏನು ಮಾಡೋದು ಈಗ? ಸದ್ಯಕ್ಕೆ ಕಾಯಬೇಕು. ಈಗ ಅದು ಯಾವುದೋ ಬಂದಿದೆ, ಅದರ ನಿಟ್ಟಿನಲ್ಲಿ ಒಂದಿಷ್ಟು ಸಮಾಧಾನ ಆಗುತ್ತಾ ನೋಡಬೇಕು.